ವೆಂಕಟರಾವ್ ಅಂತಕ್ಕಂಥವ್ರು ಮಕ್ಕಳಿಗೆ ಮನೆಯಲ್ಲಿರ್ತಕ್ಕಂಥವ್ರಿಗೆ ಅವ್ರ ಹೆಸರಲ್ಲಿ ದುಡ್ಡು ಹೋಗಿದೆ. ಕೇಳಿದ್ರೆ ನನಗೆ ಸಾಲ ಕೊಟ್ಟಿದ್ದಾರೆ, ಸಾಲದ್ದು ವಿವರಣೆ ಕೊಟ್ಟರೆ ಕೇಳೋಕ್ಕಿಲ್ಲ. ಹಗಲ್ ದರೋಡೆ ಆಗ್ತಾ ಇದೆ ಈ ಸರ್ಕಾರದಲ್ಲಿ, ಇಷ್ಟು ಕಣ್ಣಿಗೆ ಕಾಣ್ತಾ ಇದೆ. ನಾವು ಹೇಳ್ತಾ ಇದ್ದೀವಿ ಇವತ್ತಿಷ್ಟೆಲ್ಲ ಆಗಿದೆ ಅನ್ಯಾಯ, ನಾವು ನಿಸ್ಪಷ್ಟವಾಗಿ ಹೇಳ್ತೀವಿ. ಯಾವ ನಿಗಮದ ಜನರಿರಲಿ, ನೀವು ಓವಿ ನಿಗಮದ ಅಂತ ಹೇಳ್ತಾರಲ್ಲ ಅದನ್ನು ಹಾಕಿ. ಯಾಕೆ ಸರ್ಕಾರ ದುಡ್ಡು ತಿನ್ನಕ್ಕಂತಲ್ಲ, ಇದು ಬಡವ್ರ ದುಡ್ಡು. ಅವ್ರು ಆಶೋಧ ಮಾಡಿದದಕ್ಕೆ ಇವತ್ತು ಇವೆಲ್ಲ ಬಂದು ಕುಂತಿದ್ರಿ. ನಿಮ್ಮ ಸರ್ಕಾರ ಆಗಿದೆ, ಅವ್ರು ನಿಷ್ಪಕ್ಷಪಾತವಾಗಿರ್ತಕ್ಕಂಥದ್ದು ಎದುರಿಸ್ರ ತನಿಖೆನ ಯಾಕೆ ನೀವು ಈ ರೀತಿ ನಮ್ಮ ಕಣ್ಮುಚ್ಚಾಲ ಆಡ್ತಕ್ಕಂಥ ಕೆಲಸ ಮಾಡ್ತೀರಿ? ಇವತ್ತು ವಾಲ್ಮೀಕಿ ನಿಗಮದಲ್ಲಿ ಈ ರೀತಿ ಅನ್ಯಾಯ ಆಗಿದೆ ಅಂದರೆ ಉಳಿದ ನಿಗಮದ ಬಗ್ಗೆ ಯೋಚನೆ ಮಾಡಿ. ಅದಕ್ಕೆ ನಾನು ನೇರ ಹೇಳ್ತಿದ್ದೀನಿ, ದದ್ದಲ್ಲವರು ಕೂಡ ನೀವು ಇಡಿಗೆ ವಶಪಡಿಸ್ಕೊಡ್ಬೇಕು, ಅವರು ಅರೆಸ್ಟ್ ಮಾಡಬೇಕು. ಇನ್ನು ಬರ್ತದೆ ಒಳಗಿನ ತನಿಖೆಗಳು. ಇವತ್ತು ನೆಕ್ಕುಂಟೆ ನಾಗರಾಜ್ ಬಗ್ಗೆ ಮೊನ್ನೆ ದೊಡ್ಡದಾಗಿ ವಾಲ್ ಪೋಸ್ಟರ್ ಹಿಡಿದಲ್ಲ ಸ್ವಾಮಿಗಳು. ನೀವೆಲ್ಲ ನೆಕ್ಕುಂಟೆ ನಾಗರಾಜ ಪರ್ಮನೆಂಟ್ ಆಗಿರ್ತಕ್ಕಂಥ ಒಂದು ಪಕ್ಷದಲ್ಲಿರ್ತಕ್ಕಂಥ ವ್ಯಕ್ತಿನ ಇದ್ರು ಈಗಿಲ್ಲ. ನಮ್ಮ ನಾಯಕರು ಪಕ್ಕಕ್ಕೆ ಇಟ್ಕೊಂತಿರಲ್ಲ. ಅವ್ರ ಪಕ್ಷದಿಂದ ನಿಂತ್ಕೊಂಡ ವ್ಯಕ್ತಿ ನೆಕ್ಕುಂಟೆ ನಾಗರಾಜ್ ಅಂತ ನನಗೆ ಗೊತ್ತಿದೆ. ಯಾಕಂದ್ರೆ ಅದೇ ಜಿಲ್ಲೆಯವಳು ನಾನು. ಇವತ್ತು ಸರ್ಕಾರ ಮೇಲೆ ಅಪವಾದ ಕೊಡ್ತಿರಲ್ಲ ನೀವು. ಇವತ್ತು ಅವ್ರು ಯಾರ ಕಡೆ ಇದಾರ? ಮುಖ್ಯಮಂತ್ರಿ ಬಾಜು, ಮುಖ್ಯಮಂತ್ರಿ ಬಾಜು, ರಾಮಲಿಂಗ ರೆಡ್ಡಿ ಸರ್ ಜೊತೆ ಟೀ ಕೊಡ್ತಕ್ಕಂಥವು ಇವೆಲ್ಲ ಸನ್ನಿವೇಶ ಅವಕ್ರಿಯೇಟ್ ಅದು ಈ ಸರ್ಕಾರ ಬಂದ ಮೇಲೆ. ಇವತ್ತು ಅವ್ರನ್ನ ಯಾರು ಅರೆಸ್ಟ್ ಮಾಡಿದ್ರು, ಅವ್ರು ಏನಂತ ನಮ್ಗೆ ಗೊತ್ತಿದೆ ರೀ. ನಮ್ಮ ಜಿಲ್ಲೆಯವರು, ಅವ್ರ ಬಗ್ಗೆ ನೀವು ಹೇಳ್ಬೇಕು. ನಮಗೆ ಎಷ್ಟು ಫ್ರಾಡ್ ಅದಾರ ಅಂತ ಏನು ಗೊತ್ತಿದೆ. ನಿಜನೋ ಸುಳ್ಳು ಅಂತ ಗೊತ್ತಾಗ್ತದೆ. ಇವಾಗ ಆಗಿದೆಯಲ್ಲ, ಈಗ ತನಿಖೆ ನಡೀತಾ ಇದೆಯಲ್ಲ, ಅದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಇವರು ಒಬ್ಬ ವ್ಯಕ್ತಿಯನ್ನು ಇಟ್ಕೊಂಡು ದೊಡ್ಡದಾಗಿ ಪೋಸ್ಟ್ ತೋರಿಸ್ತಾರಲ್ಲ, ನಿಮ್ಮದು ನಮ್ಮ ಕಡೆ ಮಾತಾಡಿ ತೋರ್ಸಕ್ಕಂಥದ್ದು ಅಲ್ಲ. ಅದಕ್ಕೆ ಸಭಾಪತಿಗಳೇ ನಾನು ಹೇಳ್ತಾ ಇದ್ದೀನಿ ಇವತ್ತಿನ ದಿನ ಇವತ್ತಿನ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ SC ST ಇಟ್ಟಿರ್ತಕ್ಕಂಥ ಸಮುದಾಯ ಅಭಿವೃದ್ಧಿ ಆಗ್ತಕ್ಕಂಥ ದುಡ್ಡು ಅಭಿವೃದ್ಧಿ ಮೇಡಮ್ ಅವರೇ, ನಮ್ಮ ಜನಾಂಗದ ರಾಜಕೀಯ ಪ್ರಾತಿನಿಧ್ಯ ಸಿಗಬೇಕಾಗಿತ್ತು.